ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಪ್ರಿಯ ವೀಕ್ಷಕರೇ, ಒಂದು ಚಿಕ್ಕ ತುಂಬಾ ಸಾಮಾನ್ಯವಾದ ಜೀವಿಯನ್ನು ಕೇಂದ್ರೀಕರಿಸಿ ಪವಿತ್ರ ಕುರಾನ್ನಲ್ಲಿ ಒಂದು ಸಂಪೂರ್ಣ ಅಧ್ಯಾಯವನ್ನು ಇಳಿಸಲಾಗಿದೆ ಎಂದು ತಿಳಿದಾಗ ನಿಮಗೆ ಆಶ್ಚರ್ಯವಾಗಬಹುದು. ಆ ಅಧ್ಯಾಯವನ್ನು ಸೂರತ್ ಅನ್-ನಮ್ಲ್ ಎಂದು ಕರೆಯಲಾಗುತ್ತದೆ. ಇದರ ಅರ್ಥ ಇರುವೆ ಎಂದಾಗಿದೆ. ಅಲ್ಲಾಹ್ ಈ ಚಿಕ್ಕ ಜೀವಿಗೆ ಇಷ್ಟೊಂದು ಪ್ರಾಮುಖ್ಯತೆಯನ್ನು ನೀಡಿ ಒಂದು ಸೂರಾಕ್ಕೆ ಅದರ ಹೆಸರನ್ನು ಇಟ್ಟಿದ್ದಾನೆ. ಮನೆಯಲ್ಲಿ ಇರುವೆಗಳನ್ನು ಕೊಲ್ಲುವುದನ್ನು ಇಸ್ಲಾಂನಲ್ಲಿ ನಿರುತ್ಸಾಹಗೊಳಿಸಲಾಗಿದೆ. ಇರುವೆಗಳ ಆಗಮನವನ್ನು ಕೆಲವೊಮ್ಮೆ ಅಲ್ಲಾಹ್ನಿಂದ ಬಂದ ಸಂದೇಶವಾಗಿ ಅಥವಾ ಸಂಕೇತವಾಗಿ ಕಾಣಬಹುದು. ಈ ಕಥೆಯ ಮೂಲಕ ಈ ಚಿಕ್ಕ ಜೀವಿಯು ಅಲ್ಲಾಹನ ಕಣ್ಣಿಗೆ ಏಕೆ ಇಷ್ಟೊಂದು ವಿಶೇಷವಾಗಿದೆ ಮತ್ತು ಅದರ ಹಿಂದಿನ ರಹಸ್ಯವೇನು ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು. ಒಂದು ದಿನ ಪ್ರವಾದಿ ಸುಲೈಮಾನ್ ಅಲೈಹಿಸ್ಸಲಾಂ ನದಿಯ ದಡದಲ್ಲಿ ಅಲ್ಲಾಹನನ್ನು ಧ್ಯಾನಿಸುತ್ತಿದ್ದರು. ಇದ್ದಕ್ಕಿದ್ದಂತೆ ಒಂದು ಇರುವೆ ಆಹಾರವನ್ನು ಒಯ್ಯುತ್ತಾ ನದಿಯ ಕಡೆಗೆ ಹೋಗುವುದನ್ನು ಅವರು ಕಂಡರು. ಇರುವೆ ಜಾಗರೂಕತೆಯಿಂದ ನಿಧಾನವಾಗಿ ನದಿಯ ದಡವನ್ನು ತಲುಪಿತು. ಆಗ ಒಂದು ಕಪ್ಪೆ ನೀರಿನಿಂದ ಹೊರಗೆ ಬಂದು ಬಾಯಿ ತೆರೆಯಿತು. ಇರುವೆ ಶಾಂತವಾಗಿ ಕಪ್ಪೆಯ ಬಾಯಿಗೆ ಹೋಗಿತು. ಇದನ್ನು ಕಂಡ ಸುಲೈಮಾನ್ ನಬಿ ಕಪ್ಪೆ ಇರುವೆಯನ್ನು ತಿನ್ನಲಿದೆ ಎಂದು ಭಾವಿಸಿದರು. ಆದರೆ ನಂತರ ನಡೆದದ್ದು ಅದ್ಭುತವಾಗಿತ್ತು. ಕಪ್ಪೆ ಬಾಯಿಯನ್ನು ಮುಚ್ಚಿಕೊಂಡು ನೀರಿನ ಕೆಳಗೆ ಮುಳುಗಿತು. ಕೆಲವು ಕ್ಷಣಗಳ ನಂತರ ಕಪ್ಪೆ ಮೇಲೆ ಬಂದು ಬಾಯಿ ತೆರೆದಾಗದೇ ಇರುವೆ ಸುರಕ್ಷಿತವಾಗಿ ಹೊರಬಂದಿತು. ಆದರೆ ಇರುವೆ ಆರಂಭದಲ್ಲಿ ಒಯ್ದಿದ್ದ ಆಹಾರವು ಅದರ ಬಾಯಿಯಿಂದ ಕಾಣೆಯಾಗಿತ್ತು. ಪಕ್ಷಿಗಳು, ಪ್ರಾಣಿಗಳು, ಕೀಟಗಳು, ಮರಗಳೊಂದಿಗೆ ಮಾತನಾಡುವ ಸಾಮರ್ಥ್ಯವನ್ನು ಪಡೆದ ಏಕೈಕ ಪ್ರವಾದಿಯಾಗಿದ್ದವರು ಸುಲೈಮಾನ್ ಅಲೈಹಿಸ್ಸಲಾಂ. ಅವರು ಇರುವೆಯನ್ನು ಕರೆದು ಕೇಳಿದರು, ನಾನು ನಿನ್ನನ್ನು ಆಹಾರದೊಂದಿಗೆ ಕಂಡೆ. ನೀನು ಕಪ್ಪೆಯ ಬಾಯಿಗೆ ಹೋದ ನಂತರ ತಿರುಗಿ ಬಂದಾಗ ಆಹಾರವಿಲ್ಲ. ಏನಾಯಿತು? ಇರುವೆ ವಿನಯದಿಂದ ಉತ್ತರಿಸಿತು, ಅಲ್ಲಾಹನ ದೂತರೇ, ನಾನು ನದಿಯ ಕೆಳಗೆ ಒಂದು ಕಲ್ಲಿನ ಕೆಳಗೆ ವಾಸಿಸುವ ಒಂದು ಕೀಟಕ್ಕೆ ಆಹಾರವನ್ನು ತಲುಪಿಸುತ್ತೇನೆ. ಆ ಕೀಟವು ಹೊರಗೆ ಬರಲು ಅಥವಾ ಆಹಾರವನ್ನು ಸಂಗ್ರಹಿಸಲು ಸಾಧ್ಯವಾಗದಂತೆ ಅಲ್ಲಾಹ್ ಸೃಷ್ಟಿಸಿದ್ದಾನೆ. ಆ ಕೆಲಸವನ್ನು ಅಲ್ಲಾಹ್ ನನಗೆ ನೀಡಿದ್ದಾನೆ. ಕಪ್ಪೆ ನನ್ನನ್ನು ಬಾಯಿಯಲ್ಲಿ ತೆಗೆದುಕೊಂಡು ನೀರಿನ ಕೆಳಗೆ ಕೊಂಡೊಯ್ಯುತ್ತದೆ. ನಾನು ಆ ಕೀಟಕ್ಕೆ ಆಹಾರವನ್ನು ಕೊಡುತ್ತೇನೆ, ಅದು ತೃಪ್ತಿಯಾಗುತ್ತದೆ. ನಂತರ ಕಪ್ಪೆ ನನ್ನನ್ನು ಮತ್ತೆ ದಡಕ್ಕೆ ಕೊಂಡೊಯ್ಯುತ್ತದೆ. ಇದನ್ನು ಕೇಳಿ ಆಶ್ಚರ್ಯಗೊಂಡ ಸುಲೈಮಾನ್ ನಬಿ ಕೇಳಿದರು, ನೀನು ಕೀಟಕ್ಕೆ ಆಹಾರ ಕೊಡುವಾಗ ಅದು ಏನಾದರೂ ಹೇಳುತ್ತದೆಯೇ? ಇರುವೆ ಉತ್ತರಿಸಿತು, ಹೌದು ಓ ದೂತರೇ, ಅದು ಯಾವಾಗಲೂ ಒಂದು ವಿಶೇಷವಾದದ್ದನ್ನು ಹೇಳುತ್ತದೆ. ಅದು ಏನು ಹೇಳುತ್ತದೆ ಎಂದು ಸುಲೈಮಾನ್ ನಬಿ ಕೇಳಿದಾಗ ಇರುವೆ ಹೇಳಿತು, ಅದು ಹೇಳುತ್ತದೆ, ಕರುಣಾಮಯಿಯು ಎಲ್ಲವನ್ನೂ ನೀಡುವವನಾದ ಅಲ್ಲಾಹಿ ಆಳವಾದ ಸಮುದ್ರದ ಕೆಳಗೂ ನನ್ನನ್ನು ಮರೆತಿಲ್ಲ. ಹಾಗಾದರೆ ತನ್ನ ಸೃಷ್ಟಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದ ಮನುಷ್ಯನನ್ನು ಅವನು ಹೇಗೆ ಮರೆಯಲು ಸಾಧ್ಯ? ಅಂತೆಯೇ ಒಂದು ಸಾರಿ ಸುಲೈಮಾನ್ ನಬಿ ತಮ್ಮ ದೊಡ್ಡ ಸೈನ್ಯದೊಂದಿಗೆ ಮುನ್ನಡೆಯುತ್ತಿದ್ದರು. ಆಗ ಒಂದು ಇರುವೆ ಇತರ ಇರುವೆಗಳಿಗೆ ಎಚ್ಚರಿಕೆ ನೀಡಿತು, ಓ ಇರುವೆಗಳೇ, ಶೀಘ್ರವಾಗಿ ನಿಮ್ಮ ಮನೆಗಳಿಗೆ ಹಿಂತಿರುಗಿ. ಸುಲೈಮಾನ್ ಮತ್ತು ಅವನ ಸೈನ್ಯವು ತಿಳಿಯದೆ ನಿಮ್ಮನ್ನು ತುಳಿಯದಿರಲಿ. ಈ ಮಾತುಗಳನ್ನು ಕೇಳಿದ ಸುಲೈಮಾನ್ ನಬಿ ನಕ್ಕು ಅಲ್ಲಾಹ್ಗೆ ಕೃತಜ್ಞತೆ ಸಲ್ಲಿಸಿದರು. ಓ ಅಲ್ಲಾಹ್, ಈ ಇರುವೆಯ ಭಾಷೆಯನ್ನು ತಿಳಿಯುವ ಸಾಮರ್ಥ್ಯವನ್ನು ನೀ ನನಗೆ ನೀಡಿದ್ದರಿಂದ ನಿನ್ನ ಸೃಷ್ಟಿಗಳಿಗೆ ನ್ಯಾಯ ಮತ್ತು ಕರುಣೆಯನ್ನು ತೋರಲು ನನಗೆ ಶಕ್ತಿಯನ್ನು ನೀಡು. ಇಸ್ಲಾಮಿಕ ವಿದ್ವಾಂಸರು ಹೇಳುವಂತೆ ಮನೆಯಲ್ಲಿ ಇರುವೆಗಳು ಆಗಾಗ್ಗೆ ಕಾಣಿಸಿಕೊಳ್ಳುವುದು ಆಶೀರ್ವಾದಗಳು ಮತ್ತು ಜೀವನೋಪಾಯವು ಆ ಮನೆಗೆ ಬರುತ್ತಿರುವ ಸೂಚನೆಯಾಗಿದೆ. ಅಲ್ಲಾಹ್ ಜೀವನೋಪಾಯವನ್ನು ಹೆಚ್ಚಿಸುವ ಜಾಗದಲ್ಲಿ ಇರುವೆಗಳು ಸ್ವಾಭಾವಿಕವಾಗಿ ಬರುತ್ತವೆ. ಇರುವೆಗಳನ್ನು ತೊಂದರೆಯಾಗಿ ಕಾಣದೆ ಅವುಗಳನ್ನು ಭರವಸೆಯ ಸಂಕೇತವಾಗಿ ಕಾಣಿ. ಇರುವೆಗಳು ಮೊಟ್ಟೆಗಳೊಂದಿಗೆ ಬಂದರೆ ಜೀವನೋಪಾಯ ಮತ್ತು ಆರ್ಥಿಕ ಸೌಕರ್ಯದಲ್ಲಿ ಬೆಳವಣಿಗೆಯನ್ನು ಸೂಚಿಸುವ ಶುಭ ಸೂಚನೆ. ಅಕ್ಕಿ ಪಾತ್ರೆಯಲ್ಲಿ ಕಪ್ಪು ಇರುವೆಗಳು ಇದ್ದಕ್ಕಿದ್ದಂತೆ ಆರ್ಥಿಕ ಲಾಭ ಅಥವಾ ಕಳೆದುಕೊಂಡ ಹಣವು ಮರಳಿ ಬರುವುದು. ಆಭರಣದ ಪೆಟ್ಟಿಗೆಯಲ್ಲಿ ಇರುವೆಗಳು ಚಿನ್ನ, ಆಭರಣಗಳು ಅಥವಾ ಮೌಲ್ಯಯುತವಾದ ಯಾವುದೋ ಸಿಗುವ ಸೂಚನೆ. ಮನೆಯ ಉತ್ತರ ಭಾಗದಲ್ಲಿ ಇರುವೆಗಳು ಸಂತೋಷ, ಭಾವನಾತ್ಮಕ ಶಾಂತಿ, ಕುಟುಂಬ ಐಕ್ಯತೆ. ಪಶ್ಚಿಮ ಭಾಗದಲ್ಲಿ ಇರುವೆಗಳು ವಿದೇಶಿ ಪ್ರಯಾಣ, ಹೊಸ ಅವಕಾಶಗಳು, ಉತ್ತಮ ಭವಿಷ್ಯ. ಇರುವೆಗಳನ್ನು ಕೊಲ್ಲಬೇಡಿ. ನಾವು ಆಗಾಗ್ಗೆ ಇರುವೆಗಳನ್ನು ಕೀಟನಾಶಕಗಳಿಂದ ಕ್ರೂರವಾಗಿ ಕೊಲ್ಲುತ್ತೇವೆ, ಆದರೆ ಅವು ಹಾನಿಯನ್ನುಂಟು ಮಾಡಿದವರೆಗೆ ಅವುಗಳನ್ನು ಕೊಲ್ಲಬಾರದು. ವಿಷಕಾರಿ ಅಥವಾ ಹಾನಿಕಾರಕವಲ್ಲದ ಆಹಾರ ಅಥವಾ ವಸ್ತುಗಳನ್ನು ಹಾಳು ಮಾಡದ ಇರುವೆಗಳನ್ನು ತೊಂದರೆ ಮಾಡಬಾರದು. ಅವುಗಳ ಜೀವನೋಪಾಯವು ಅಲ್ಲಾಹ್ನಿಂದ ಬಂದಿದೆ ನಮ್ಮದರಂತೆಯೇ. ಅಂತೆಯೇ ಮತ್ತೊಂದು ಕಥೆ.
ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಮ್ಮೆ ದಾರಿಯಲ್ಲಿ ನಡೆಯುತ್ತಿರುವಾಗ ಒಂದು ಇರುವೆ ಕೆಳಗೆ ಬಿದ್ದು ಕಾಲುಗಳನ್ನು ಚಲಿಸುತ್ತಾ ಅಲ್ಲಾಗೆ ಪ್ರಾರ್ಥಿಸುವುದನ್ನು ಕಂಡರೂ, ಲೋಕದ ಒಡೆಯನೇ, ನಾವು ನಿನ್ನ ಸೃಷ್ಟಿಗಳು. ಮಳೆಗಾಗಿ ಕೇಳಿಕೊಳ್ಳಲು ನಮಗೂ ಹಕ್ಕಿದೆ. ಮಳೆ ಬರದಿದ್ದರೆ ನಾವು ನಾಶವಾಗುತ್ತೇವೆ. ಈ ಹೃದಯಸ್ಪರ್ಶಿ ಪ್ರಾರ್ಥನೆಯನ್ನು ಕೇಳಿ ಸುಲೈಮಾನ್ ನಬಿ ತಮ್ಮ ಸಹಚರರಿಗೆ ಹೇಳಿದರು, ನಾವು ಮುಂದೆ ಹೋಗಬೇಕಾಗಿಲ್ಲ. ಬೇರೊಬ್ಬರ ಪ್ರಾರ್ಥನೆಯಿಂದ ಮಳೆ ಬಂದಿದೆ, ನಾವು ಹಿಂದಿರುಗೋಣ. ಇದರಿಂದ ನಾವು ತಿಳಿದುಕೊಳ್ಳಬೇಕಾದದ್ದು, ಅಲ್ಲಾಹನ ಪ್ರತಿಯೊಂದು ಸೃಷ್ಟಿಯು ಅವನನ್ನು ಸ್ತುತಿಸುತ್ತದೆ, ವಿಶೇಷವಾಗಿ ಇರುವೆಗಳು. ಅವು ಯಾವಾಗಲೂ ಅಲ್ಲಾಹನನ್ನು ನೆನಪಿಸಿಕೊಂಡು ಪ್ರಾರ್ಥಿಸುತ್ತವೆ. ಆದರೆ ಅವನ ಅತ್ಯಂತ ಶ್ರೇಷ್ಠ ಸೃಷ್ಟಿಯಾದ ನಾವು ಈ ಲೋಕದ ಒಡ್ಡಾಟದಲ್ಲಿ ಮುಳುಗಿ ಅವನನ್ನು ಕರೆಯಲು ಸಮಯವನ್ನು ಕಂಡುಕೊಳ್ಳುವುದಿಲ್ಲ. ಅಲ್ಲಾ, ನಮ್ಮ ಹೃದಯಗಳನ್ನು ನಿನ್ನ ಕಡೆಗೆ ತಿರುಗಿಸು. ಈ ಲೋಕದ ಪ್ರಲೋಭನೆಗಳಿಂದ ನಮ್ಮನ್ನು ಮುಕ್ತಗೊಳಿಸು. ನಿನ್ನನ್ನು ಮಾತ್ರ ಆಶ್ರಯಿಸುವವರ ಗುಂಪಿನಲ್ಲಿ ನಮ್ಮನ್ನು ಸೇರಿಸು. ಕರುಣಾಮಯಿಯಾದ ಒಡೆಯ, ನಿನ್ನ ಆಶೀರ್ವಾದವನ್ನು ನಮಗೆ ನೀಡು. ಆಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.